ನನ್ನನ್ನು ತಾಯಿ ಎಂದು ಸಂಬೋಧಿಸುವ ಯಾರನ್ನು ನಾನು ಎಂದಿಗೂ ನಿರಾಕರಿಸಲಾರೆ. ನಮ್ಮ ಸ್ವಂತ ಕ್ರಿಯೆಗಳ ಪರಿಣಾಮವಾಗಿ ನಾವು ಬಳಲುತ್ತಿದ್ದೇವೆ. ಅದಕ್ಕಾಗಿ ಯಾರನ್ನಾದರೂ ದೋಷಿಸುವುದು ಅನ್ಯಾಯ. ಯಾರು ಎಲ್ಲ ಸಮಯದಲ್ಲೂ ಬಳಲುವಂತಿಲ್ಲ. ಯಾರು ತನ್ನ ಎಲ್ಲ ದಿನಗಳನ್ನು ಈ ಭೂಮಿಯ ಮೇಲೆ ದುಃಖದಲ್ಲಿ ಕಳೆಯುವುದಿಲ್ಲ. ಪ್ರತಿಯೊಂದು ಕ್ರಿಯೆಯು ತನ್ನದೇ ಆದ ಫಲಿತಾಂಶವನ್ನು ತರುತ್ತದೆ ಮತ್ತು ಅದಕ್ಕೆ ತಕ್ಕಂತೆ ಒಬ್ಬರ ಅವಕಾಶಗಳನ್ನು ಪಡೆಯುತ್ತಾರೆ. ಜಗತ್ತು ನಡೆಯುತ್ತಿದೆ ಏಕೆಂದರೆ ಎಲ್ಲರೂ ಆಸೆಗಳಿಂದ ಮುಕ್ತರಾಗಲು ಸಾಧ್ಯವಿಲ್ಲ. ಆಸೆಗಳನ್ನು ಹೊಂದಿರುವ ಜನರು ಮತ್ತೆ ಮತ್ತೆ ಹುಟ್ಟುತ್ತಾರೆ. ನಾವು ಭಗವಂತನಲ್ಲಿ ನಂಬಿಕೆ ಮತ್ತು ಭಕ್ತಿಯಿಂದ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಬೇಕು. ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಇತರರಿಗೆ ಸೇವೆ ಸಲ್ಲಿಸಬೇಕು ಮತ್ತು ಯಾರಿಗೂ ದುಃಖದ ಮೂಲವಾಗಿರಬಾರದು.